ಈ ಎಲ್ಲರಿಗೂ ಕೂಡ ಈ ಪ್ರಯಾಣ ಅಂತ ಹೇಳುವಂಥದ್ದು ಏನಿದೆ ಅದು ಸ್ವಲ್ಪ ಈ ಒತ್ತಡಕ್ಕೆ ವಿರಾಮವನ್ನು ಹೇಳ್ತದೆ. ಎಷ್ಟು ಒತ್ತಡ ಇದ್ದರೂ ಕೂಡ ನಾವೊಂದು ಟೂರ್ ಮಾಡಿದರೆ ಅಥವಾ ಒಂದು ಯಾತ್ರೆ ಮಾಡಿದರೆ ನಮಗೆ ಸ್ವಲ್ಪ ಮನಸ್ಸಿಗೆ ಒಂದು ಹಿತ ಅಂತ ಹೇಳಿ ನಮಗೆ ಸಿಗ್ತದೆ. ಹಾಗೆ ನಾನು ವರ್ಷಕ್ಕೊಮ್ಮೆ ಒಂದಲ್ಲ ಒಂದು ಕಡೆಗೆ ನಾನು ಟ್ರೆಕ್ಕಿಂಗ್ ಮಾಡಿದ್ದು, ಪರ್ವತಾರೋಹಣದಲ್ಲಿ ನಮಗೆ ಭಾರಿ ಆಸಕ್ತಿ ಇರ್ತದೆ. ಹಾಗೆ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ, ಹೋದ ವರ್ಷ ನಾನು ಬೇರೆ ಕಡೆ ಹೋಗಿದ್ದೆ, ತಪೋವನಿಗೆಲ್ಲ ಹೋಗಿದ್ದೆ. ಅನಂತರ ಈ ವರ್ಷ ನನಗೇನು ಅಂತ ಹೇಳಿದರೆ ಒಂದು ಬೇರೆ ಕಡೆ, ಒಂದು ಪವಿತ್ರ ಕ್ಷೇತ್ರ ಅಂತ ಹೇಳುವಂಥದ್ದಕ್ಕಿಂತಲೂ ಕೂಡ ಪ್ರಕೃತಿಯ ಪವಿತ್ರ, ಅದರಿಂದ ಈ ಪರ್ವತಕ್ಕೆ, ಹಿಮಾಲಯಕ್ಕೆ ನಾನು ಹೋಗಬೇಕು ಅಂತ ಹೇಳುವಂಥ ಒಂದು ಸಂಕಲ್ಪವನ್ನು ಇಟ್ಟುಕೊಂಡು ಸುರುವಿಗೆ ಧೂಮ್ದಾರ್ ಕಾಂಡಿ ಪಾಸ್ ಅಂತ ಹೇಳುವಂಥ ಒಂದು ಪರ್ವತಾರೋಹಣವನ್ನು ಸಂಕಲ್ಪಿಸಿದ್ದೆ. ಅನಂತರ ಅಲ್ಲಿ ನನಗೆ ವಾತಾವರಣ ಸರಿ ಬರಲಿಲ್ಲ. ಆಮೇಲೆ ಅಲ್ಲಿ ಮರಣದಿದ್ದರಿಂದ ಈ ಯಾತ್ರಿಗಳಿಗೆ ತೊಂದರೆ ಆಯಿತು ಅಲ್ಲಿ. ಆಮೇಲೆ ಸರ್ಕಾರ ಪರ್ಮಿಷನ್ ಕೊಡಲಿಲ್ಲ, ಹಾಗೆ ಅದು ಕ್ಯಾನ್ಸಲ್ ಆಯಿತು. ಆನಂತರದ ಬೆಳವಣಿಗೆಯಲ್ಲಿ ಇದಕ್ಕೆ ಆಡಿಯನ್ಸ್ ಸ್ಕೂಲ್ಗೆ ಹೋಗುವ ಅಂತ ಹೇಳುವಂಥ ಒಂದು ನಿರ್ಣಯ ಆಯಿತು. ಆಮೇಲೆ ನಾನು ಸಹ ಯೂಟ್ಯೂಬಲ್ಲಿ ನೋಡಿದೆ, ಅಂತೂ ಅದು ಟಫ್ ಅಂತ ಹೇಳುವಂಥದ್ದು ಗೊತ್ತಾಯಿತು, ಭಾರಿ ಕಷ್ಟ ಉಂಟು ಅಂತೇಳಿ. ಯಾಕೆ ಅಂತ ಹೇಳಿದ್ರೆ 5,500 ಮೀಟರ್ ಎತ್ತರ ಸಮುದ್ರ ತಳದಿಂದ ಅಲ್ಲಿವರೆಗೆ ಹೋಗಬೇಕಾದ್ರೆ ಸ್ವಲ್ಪ ಆರೋಗ್ಯ ಸರಿ ಇರಬೇಕು. ಮತ್ತು ನನಗೆ ಅಂಥ ಸಮಸ್ಯೆ ಏನಿಲ್ಲ, ಆದರೆ ಈ ನಿರ್ಣಯವನ್ನು ನಾನು ತಗೊಂಡೆ. ಹಾಗೆ ಇಲ್ಲಿಂದ ಮಂಗಳೂರಿಂದ ಬೆಂಗಳೂರಿಂದ ಡೆಹ್ರಾಡೂನಿಗೆ ಇದರಲ್ಲಿ ಫ್ಲೈಟಲ್ಲಿ ಪ್ರಯಾಣ ಬೆಳೆಸಿದೆ. ಹೀಗೆ ಗಂಗೋತ್ರಿಗೆ ಹೋಗಿ ಅಲ್ಲಿ ಒಂದು ದಿವಸ ವಿರಾಮ ಆಯಿತು. ನನ್ನೊಟ್ಟಿಗೆ ಒಬ್ಬರು ಗೈಡ್ ಇದ್ದರು, ಆಮೇಲೆ ಒಬ್ಬ ನೇಪಾಳದ ಒಂದು ಅಡಿಗೆಯವರಿದ್ದರು, ಒಂದು 4 ಜನ ಪೋರ್ಟರ್ಸ್, ಸಾಮಾನುಗಳನ್ನೆಲ್ಲ ಹಿಡ್ಕೊಂಡು ಹೋಗಲಿಕ್ಕೆ ಎಲ್ಲ ವ್ಯವಸ್ಥೆ ಆಗಬೇಕು. ಅಂತೂ ಮೇಲ್ಗಡೆ ಏನೂ ಸಿಗುವುದಿಲ್ಲ, ಮನುಷ್ಯರೇ ಇರುವುದಿಲ್ಲ ಅಲ್ಲಿ ಹೆಚ್ಚು ನೋಡಬೇಕಾದ್ರೆ. ಇಲ್ಲಿಂದಲೇ ಎಲ್ಲ ಗ್ಯಾಸ್ ಸ್ಟವ್, ಆಮೇಲೆ ಎಲ್ಲ ವಸ್ತುಗಳನ್ನು, ಆಮೇಲೆ ಟೆಂಟ್ ನನಗೆ ಬೇಕಾದದ್ದು, ಆ ಟೆಂಟ್ಗಳನ್ನೆಲ್ಲ ಹಿಡ್ಕೊಂಡು ನಾವು ಹೋದೆವು. ವಿಶೇಷವಾಗಿ ಏನು ಅಂತ ಹೇಳಿದರೆ, ನನ್ನ ಬೆನ್ನಿನಲ್ಲಿ ಸಾಧಾರಣ 10-15 ಕಿಲೋ ವೆಯ್ಟ್ ಇರುವಂತಹ ಬ್ಯಾಗ್ ಇತ್ತು. ನಮ್ಮೆಲ್ಲ ವಸ್ತುಗಳನ್ನು ನಾವೇ ಹಿಡ್ಕೊಳ್ಬೇಕಲ್ಲ. ಹಾಗೆ ವಸ್ತ್ರಗಳು, ಬೇರೆ ಮೊಬೈಲ್ ಇತ್ಯಾದಿಗಳೆಲ್ಲ ನಾವು ಎಂಥ ಅವಶ್ಯಕತೆ ಉಂಟು, ನಾವು ಮಂಗಳೂರಿಂದ ಹಿಡ್ಕೊಂಡು ಬಂದದ್ದೇನಿದೆ ಅದನ್ನೆಲ್ಲ ಹಿಡ್ಕೊಂಡು ಹೋಗಬೇಕಾಗ್ತದೆ. ಅಂತೂ ಜರ್ನಿ ಪ್ರಾರಂಭ ಆಯಿತು ಗಂಗೋತ್ರಿಯಿಂದ. ನೋಡಿ, ಕಾಡಿನ ಪ್ರದೇಶಗಳು. ಸುರುವಿಗೆ ನಮಗೆ ಒಂದು 5-6 ಕಿಲೋಮೀಟರ್ನವರೆಗೆ ನಮಗೆ ಮೊಬೈಲ್ ರೇಂಜ್ ಸಿಗ್ತದೆ ಕಾಡಿನೊಳಗೆ, ಆಮೇಲೆ ಏನು ಸಿಗುವುದಿಲ್ಲ. ಮೊಬೈಲ್ ಇಲ್ಲ, ಮನುಷ್ಯರಿಲ್ಲ, ಮತ್ತು ಯಾವುದೇ ವ್ಯವಸ್ಥೆಗಳಿಲ್ಲ. ನಾವು ಎಲ್ಲ ನಮ್ಮ ವತಿಯಿಂದಲೇ ಹಿಡ್ಕೊಂಡು ಹೋಗಬೇಕು. ಹಾಗೆ ಅಂತ ಹೇಳಿಕೊಂಡು ಕೆಲವು ಇವರು ಸಹ ಸಿಗ್ತಾರೆ, ಯಾರು ಕೆಲವು ನಡ್ಕೊಂಡು ಹೋಗುವವರೆಲ್ಲ, ಟ್ರ್ಯಾಕರ್ಗಳಿಗೆಲ್ಲ ಸಿಗ್ತಾರೆ. ನಮ್ಮೊಟ್ಟಿಗೆ ಒಂದು ಶಕ್ತಿ ಇತ್ತು 7-8 ಜನ, ಅವರಿಗೆ ಸಹ ಅವರು ಮಾತ್ರ ಕೇದಾರ್ನಾಥ್ಗೆ ಹೋಗುವಂಥವರಂತೆ ಮೇಲಿಂದ. ಒಂದು ಆಡಿಯನ್ಸ್ ಸ್ಕೂಲ್ಗೆ ಅಂತ ಹೇಳಿಕೊಂಡು ಒಂದು ಸಂಕಲ್ಪ ಇತ್ತು, ಅಲ್ಲಿವರೆಗೆ ಮಾತ್ರ ಹೋಗುವುದು ಅಂತ ಹೇಳಿಕೊಂಡು ಹಾಗೆ ಹೊರಟದ್ದು. ನಾವು ಹೊರಟದ್ದು ಸಾಧಾರಣ ಈ ಜೂನ್ ತಿಂಗಳ 15ರ ನಂತರ ನನ್ನ ಪ್ರಯಾಣ ಶುರುವಾಗಿದ್ದು. ಜೂನ್ ತಿಂಗಳ 30ರ ತಾರೀಕು ಅಂತ 15 ದಿವಸದ್ದು ಒಂದು ಅಂದಾಜು ನಾನು ಹಾಕ್ಕೊಂಡಿದ್ದೆ. ಹಾಗೆ 30ನೇ ತಾರೀಕಿಗೆ ಫ್ಲೈಟ್ ಕೂಡ ಇತ್ತು ಹಿಂದೆ ಬರಲಿಕ್ಕೆ. ಹಾಗೆ ಹೊರಟದ್ದು. ಎತ್ತರ ಪ್ರದೇಶಗಳು, ದುರ್ಗಮವಾದಂತಹ ಅರಣ್ಯ ಪ್ರದೇಶಗಳು, ಅದೇ ರೀತಿಯಾಗಿ ಭೂರ್ಜ ವೃಕ್ಷ, ಗಾಳಿ ಮರಗಳು ಮತ್ತು ಔಷಧೀಯ ಸಸ್ಯಗಳನ್ನು ಕೂಡ ನಾವು ಈ ತನ್ಮಧ್ಯದಲ್ಲಿ ಕಾಣಬಹುದು. ದೊಡ್ಡದಾದಂತಹ ಬಂಡೆಕಲ್ಲುಗಳು, ಕೆಲವೆಲ್ಲ ಪರ್ವತದಿಂದ ಮೇಲಿನಿಂದ ಕೆಳಗೆ ಜಾರಿಕೊಂಡು ಬರುತ್ತದೆ. ಸ್ಲೈಡ್ ಅಂತ ಹೇಳುವುದಿಲ್ಲ, ಲ್ಯಾಂಡ್ ಸ್ಲೈಡ್ ಆಗುವಂಥದ್ದು, ಪರ್ವತ ಬೀಳುವಂಥದ್ದು, ಮಣ್ಣು ಬೀಳುವಂಥದ್ದು, ಮತ್ತು ಝರಿಗಳು, ಒಮ್ಮೆಲೆ ನೀರು ಬಂದು ಕೆಳಗೆ ಬಂದು ಹೋಗುವಂಥದ್ದು. ಈ ಪ್ರಕೃತಿಯ ಒಂದು ವ್ಯತ್ಯಾಸದಲ್ಲಿ ಯಾರಾದರೂ ಮಧ್ಯದಲ್ಲಿ ಸಿಲುಕಿಕೊಂಡರೆ ಅವರಿಗೆ ತುಂಬ ತೊಂದರೆ ಆಗ್ತದೆ. ಅಂತೂ ಹೋದವರು ಹಿಂದೆ ಬರ್ತಾರೆ ಅಂತ ಹೇಳಿಕೊಂಡು ಗ್ಯಾರಂಟಿ ಇಲ್ಲ. ಎಲ್ಲರ ಪರ್ಮಿಷನ್ ತಗೊಂಡೇ ಹೋಗಬೇಕಾಗ್ತದೆ. ಎಷ್ಟು ಜನ ಹೋಗಿದ್ದಾರೆ, ಏನು ತಗೊಂಡು ಹೋಗಿದ್ದಾರೆ, ಎಲ್ಲ ಇನ್ಫಾರ್ಮೇಷನನ್ನು ನಾವು ಅರಣ್ಯ ಇಲಾಖೆಯವರಿಗೆ ಕೊಡಬೇಕು, ಮಿಲಿಟರಿಯವರಿಗೆ ಕೊಡಬೇಕು. ನಂತರವೇ ನಮಗೆ ಪರ್ಮಿಷನ್ ಸಿಕ್ಕಿದ ನಂತರವೇ ಪ್ರವೇಶ. ಇಲ್ಲದಿದ್ದರೆ
ಶಿಕ್ಷೆಗೊಳಪಡಿಸಲಾಗುವುದು ಅನ್ನುವಂಥದ್ದಿದೆಯಲ್ಲ, ಆ ರೀತಿಯಾಗಿ ಶರೀರದಲ್ಲಿ ತಾಕತ್ತು ಬೇಕಾಗ್ತದೆ. ಶುಗರ್ನವರಿಗೆ ಆಗಲಿ ಅಥವಾ ಬ್ಲಡ್ ಪ್ರೆಷರ್ ಇರುವವರು ಮತ್ತು ಹಾರ್ಟ್ ಸಮಸ್ಯೆಗಳಿರುವವರು ಈ ಹಿಮಾಲಯಕ್ಕೆ ಹೋಗುವಂಥದ್ದು ಅದಷ್ಟು ಭದ್ರತೆ ಅಲ್ಲ. ಯಾಕೆಂತ ಹೇಳಿದರೆ, ಒಂದನೇದಾಗಿ ಆಕ್ಸಿಜನ್ ಸಿಗುವುದಿಲ್ಲ ಅಲ್ಲಿ, ಮತ್ತು ಮಾತ್ರೆಗಳನ್ನೆಲ್ಲ ನಾವು ಕೆಲವು ಜ್ವರದ್ದು, ಶೀತದ್ದು, ಕೆಮ್ಮು ಮತ್ತು ಕಫದ ಮಾತ್ರೆಗಳು ಅದನ್ನೆಲ್ಲ ನಾವು ಅಗತ್ಯ ಇದ್ದ ಹಾಗೆ ನಾವು ತೆಗೆದುಕೊಂಡು ಹೋಗಬೇಕಾಗ್ತದೆ. ಅದರಲ್ಲಿಯೇ ಸಿಗ್ತದೆ ಪೇಟೆಯಲ್ಲಿ. ಅಲ್ಲಿಯ ವಾತಾವರಣಕ್ಕೆ ಅನುಕೂಲ ಆಗುವ ಹಾಗೆ ಅಲ್ಲಿಯ ಜನರು ಹೇಗೆ ಉಪಯೋಗಿಸ್ತಾರೆ ಅದನ್ನು ಈ ಔಷಧಿಗಳ ಅಂಗಡಿಯಲ್ಲಿ ಮಾರ್ತಾರೆ. ಹೀಗೆ ಸಂಕಲ್ಪವನ್ನು ಇಟ್ಟುಕೊಂಡು ಈ ಹೊರಟದ್ದು. ಎಲ್ಲ ವ್ಯವಸ್ಥೆಗಳನ್ನು ಇಟ್ಕೊಂಡು ಹೋಗಿದ್ದೇನೆ. ಅಂತೂ ಈ ಕಾಡಿನ ಪ್ರದೇಶದಲ್ಲಿ ನಾವು ಎಲ್ಲಿ ನೋಡಿದರೂ ಕೂಡ ಇಲ್ಲಿ ಕಾಡು ಪ್ರಾಣಿಗಳು ಕೂಡ ಇರ್ತವೆ. ಆದರೆ ದುಷ್ಟ ಮೃಗಗಳು ಕಾಣಲಿಕ್ಕೆ ಸಿಗುವುದಿಲ್ಲ. ಸಾಮಾನ್ಯವಾಗಿರುವಂತಹ ಕುರಿಯೋ ಮತ್ತು ಆಡು ಇತ್ಯಾದಿಗಳೆಲ್ಲ. ಆದರೆ ಇಲ್ಲಿಯ ಇರುವ ಹಾಗೆ ಅಲ್ಲಿಯ ಪ್ರಾಣಿಗಳು ಇರುವುದಿಲ್ಲ. ಅವುಗಳ ಈ ರೋಮಗಳೆಲ್ಲ ಸ್ವಲ್ಪ ದೊಡ್ಡದಾಗಿರುತ್ತೆ, ಉದ್ದವಾಗಿರುತ್ತದೆ. ಏನಾದರೂ ಅಲ್ಲಿಯ ಈ ಶೀತ ಪ್ರಕೃತಿಯನ್ನು, ಚಳಿಯ ಪ್ರಕೃತಿಯನ್ನು ತಡೆದುಕೊಳ್ಳುವುದಕ್ಕೋಸ್ಕರ ಆ ರೀತಿಯಾಗಿ ಅವರಿಗೆ, ಆ ಪ್ರಾಣಿಗಳಿಗೆ ವ್ಯವಸ್ಥೆ ಆಗಿದೆ ದೇವರಿಂದ. ದೇವರು ಹಾಗೆ ನಿರ್ಮಾಣ ಮಾಡಿದ್ದಾನೆ. ಬಲಭಾಗದಲ್ಲಿ ಆಳವಾಗಿರುವಂತಹ ಪ್ರಪಾತಗಳು ಕಾಣಲಿಕ್ಕೆ ಸಿಗ್ತದೆ. ಎಡಭಾಗದಲ್ಲಿ ಎತ್ತರವಾಗಿರುವಂತಹ ಪರ್ವತ ಪ್ರದೇಶಗಳು ನಮಗೆ ಕಾಣಲಿಕ್ಕೆ ಸಿಗ್ತದೆ. ಒಂದು ಕಡೆಯಲ್ಲಿ ಗುಡ್ಡಗಳು, ಒಂದು ಕಡೆಯಲ್ಲಿ ಕಲ್ಲಿನ ಬಂಡೆಕಲ್ಲುಗಳು ನಮ್ಮ ಮೇಲೆ ಬೀಳ್ತದೋ ಎಂಬಂತೆ ನಮಗೆ ಭಾಸವಾಗ್ತದೆ. ತಲೆ ಮೇಲೆತ್ತಿ ನೋಡೋಣ ಅಂತ ಹೇಳಿದರೆ ಅಧೈರ್ಯ ಇರುವವರಿಗೆ ತಲೆ ತಿರುಗಿದಂತೆ ಆಗ್ತದೆ. ನೋಡಿ, ಇಲ್ಲೆಲ್ಲ ಕೆಲವು ಕೆಲಸಗಳನ್ನೆಲ್ಲ ಮಾಡ್ತಾ ಇದ್ದಾರೆ. ಇಲ್ಲಿ ಏನು ಮಾಡೋದು ಕೆಲಸ ಅಂತ ಹೇಳಿದರೆ ಅವರು ಹೇಳ್ತಾರೆ, ನಮಗೆ ಉದ್ಯೋಗ ಇಲ್ಲ, ಅದೇನಾದರೂ ಕಲ್ಲು ಕಟ್ಟೋದು ಇಂಥದ್ದೆಲ್ಲ ಮಾಡಿ ಫೋಟೋ ತೆಗೆದವರಿಗೆ ಕಳಿಸ್ಬೇಕಂತೆ. ಆಗೇನಾದರೂ ಒಂದು ಸಂಬಳದಾಗೆ ಕೊಡ್ತಾರಂತೆ ಅಲ್ಲಿದ್ದು ಲೋಕಲ್ ಗೌರ್ಮೆಂಟ್. ಇದು ನೋಡಿ, ಭೂರ್ಜ ವೃಕ್ಷ ಅಂತ ಹೇಳಿ ಹೇಳ್ತಾರೆ. ಈ ಭೂರ್ಜ ವೃಕ್ಷಗಳೆಲ್ಲ ಬೇಕಾದಷ್ಟು ಅಲ್ಲಿ ಕಾಣಲಿಕ್ಕೆ ಸಿಗ್ತದೆ. ಮರಗಳು, ಗಿಡಗಳು, ಝರಿಗಳು, ತೊರೆಗಳು ಎತ್ತರದಿಂದ ಧುಮ್ಕುತ್ತಾ ಒಂದು ಗಂಗೆಯನ್ನು ಸೇರುವಂಥದ್ದು. ಹೀಗೆ ಅಸಂಖ್ಯಾತ ಈ ಜಲಪಾತಗಳೆಲ್ಲ ಸೇರಿಯೇ ಮತ್ತೆ ಗಂಗೆ ಆಗುವಂಥದ್ದು. ಗಂಗೆಯು ಬೃಹದಾಕಾರವಾಗಿ ಬೆಳೆದುಕೊಂಡು ಆಮೇಲೆ ಹೋಗ್ತಾಳೆ. ಹೀಗೆ ಪ್ರಯಾಣಗಳನ್ನು ಮುಂದುವರಿಸಿಕೊಂಡು ಹೋದ ಹಾಗೆ ಅಂತೂ ಒಂದು ತೊರೆಯನ್ನು ದಾಟಬೇಕಾದ್ರೆ ಇನ್ನೊಂದು ತೊರೆಗೆ ಒಬ್ಬರ ಸಹಾಯವಿಲ್ಲದೆ ಆಗುವುದಿಲ್ಲ. ಅವರು, ಆ ಗೈಡ್ ಏನಿದ್ದಾರೆ ಅವರಿಗೆಲ್ಲ ಇಲ್ಲಿದ್ದ ಅನುಭವಗಳೆಲ್ಲ ಇರ್ತದೆ. ದಾರಿ ಇರುವುದಿಲ್ಲ, ನಾವು ದಾರಿ ಮಾಡಿಕೊಂಡು ಹೋಗಬೇಕು. ಕೆಲವು ಕಡೆಗಳಲ್ಲಿ ದಾರಿ ಇರ್ತದೆ, ಈ ಆಡು, ಕುರಿ ಇತ್ಯಾದಿಗಳೆಲ್ಲ ಹೋಗಿ ಅಲ್ಲಿ ದಾರಿ ಇರ್ತದೆ. ಕೆಲವು ಕಡೆಗಳಲ್ಲಿ ಕುರಿ ಅಥವಾ ಈ ಕಾಡು ಪ್ರಾಣಿಗಳಿಗೆ ಒಂದು ಸೀಮಿತ ಅವಧಿಯವರೆಗೆ, ಸೀಮಿತ ಸ್ಥಳದವರೆಗೆ ಹೋಗಬಲ್ಲವು. ಆನಂತರ ಹೋಗಲಿಕ್ಕೆ ಆಗುವುದಿಲ್ಲ ಅವುಗಳಿಗೆ ಸಹ. ಅಷ್ಟು ಕಠಿಣವಾಗಿರುತ್ತದೆ, ಅಷ್ಟು ದುರ್ಗಮವಾಗಿರುತ್ತದೆ ಈ ಕಾಡಿನ ಪ್ರದೇಶಗಳು. ಅಂತೂ ಒಂದು 9ರಿಂದ 10 ದಿವಸದ ತನಕದ ನಮ್ಮ ಪ್ರಯಾಣ. ಆ 9ರಿಂದ 10 ದಿವಸದಲ್ಲಿ ನಮಗೆ 3 ಕಡೆ, ನಮಗೆ ಹೋಗುವಾಗ ಒಂದು 3 ಕಡೆಗಳಲ್ಲಿ ನಮಗೆ ಟೆಂಟ್ ಹಾಕಲಿಕ್ಕೆ ಸಿಗ್ತದೆ, ಬರುವಾಗ 2 ಕಡೆಗಳಲ್ಲಿ ಟೆಂಟ್ ಹಾಕಲಿಕ್ಕೆ ಸಿಗ್ತದೆ. ಅಂತೂ ಒಂದು 5 ಕಡೆಗಳಲ್ಲಿ ಟೆಂಟ್ ಹಾಕಬೇಕಾಗ್ತದೆ. ನೋಡಿ, ಇದೆಲ್ಲ ಆಡು, ಬಹಳಷ್ಟು ಆಡಿದೆ. ಈ ಉಣ್ಣೆಯನ್ನು ಇದನ್ನೆಲ್ಲ ಮಾರಿ ಅವರು ಜೀವನ ಸಾಗಿಸ್ತಾರೆ, ಆ ಕುರಿ ಕಾಯುವವರೆಲ್ಲ. ಕುರಿಗಳುಂಟು, ಆಡು ಉಂಟು. ಅದರೊಟ್ಟಿಗೆ ಅದನ್ನೆಲ್ಲ ಕಂಟ್ರೋಲ್ ಮಾಡಲಿಕ್ಕೋಸ್ಕರ ನಾಯಿಗಳು ಕೂಡ ಇದ್ದಾವೆ. ಒಂದು 3-4 ನಾಯಿಗಳು ಕೂಡ ಇದ್ದಾವೆ. ಇವುಗಳನ್ನೆಲ್ಲ ಇಟ್ಟುಕೊಂಡು ಜೀವನ ಸಾಗಿಸ್ತಾರೆ
ಕುರಿ ಮೇಯಿಸುವವರು. ಅವರಿಗೆ ಒಂದು ತಿಂಗಳಿಗೆ ಬೇಕಾದ ವಸ್ತುಗಳನ್ನೆಲ್ಲ ಕೆಳಗಿನಿಂದ ತಂದು ಮೇಲಿನ ತನಕ ಅವರು ಎಷ್ಟೋ ದಿವಸ ಜೀವನ ಮಾಡುತ್ತಾರೆ. ಇದು ಅವರ ದೈನಂದಿನ ಒಂದು ಜೀವನದ ಪರಿಯಾಗಿದೆ. ನೋಡಿ, ಇದು ಟೆಂಟ್. ಇಷ್ಟೆಲ್ಲ ಎತ್ತರಕ್ಕೆ ಬಂದು ನಾವು ಶುರುವಿನ ದಿವಸ ಟೆಂಟ್ ಹಾಕಿ ಇಲ್ಲಿಯೇ ಕಳೆದಿದ್ದೇವೆ. ಒಬ್ಬ ಗೈಡ್, ಆಮೇಲೆ 4 ಜನ ಪೋರ್ಟರ್ಗಳು. ಅಡಿಗೆ ಇಲ್ಲ, ಇಲ್ಲಿಯೇ ರೆಸ್ಟ್. ಇಲ್ಲಿಯೇ ಮಧ್ಯಾಹ್ನಕ್ಕೆ ಆಗುವಾಗ ನಾವು ಇಲ್ಲಿಗೆ ಎತ್ತುತ್ತೇವೆ, ಆಮೇಲೆ ರೆಸ್ಟ್. ಒಮ್ಮೆ ರೆಸ್ಟ್ ತಗೊಂಡು ಕಣ್ಣು ಬಿಡಿಸುವಾಗ ಸಂಜೆ ಆಗಿರ್ತದೆ. ಇಲ್ಲಿ ಬೆಳಗಾಗುವುದು ಬೇಗ, 5 ಗಂಟೆಗೆಲ್ಲ ಆಗ್ತದೆ. ಕತ್ತಲೆ ನಿಧಾನ ಆಗುವಂಥದ್ದು, ಬೆಳಕು ಜಾಸ್ತಿ ನಾವು ಹೋದಂತಹ ಸಮಯದಲ್ಲಿ. ಅಂತೂ ಒಂದು ದಿವಸ ನಾವು ಕಾಲವನ್ನು ಕಳೆದಿದ್ದೇವೆ ಇಲ್ಲಿ.